ಸ್ನೇಹಿತರೆ ನಮಸ್ಕಾರ. ಅವಲಕ್ಕಿ ಹಪ್ಪಳನ ಯಾವ ರೀತಿ ಮಾಡೋದು ಅಂತ ತುಂಬ ರುಚಿಕರವಾದಂಥ ಅವಲಕ್ಕಿ ಹಪ್ಪಳ ಮಾಡಬಹುದು. ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು, ತುಂಬ ದಿಢೀರಂತೆ ಮಾಡುವಂಥ ಅವಲಕ್ಕಿ ಹಪ್ಪಳ ತುಂಬ ಚೆನ್ನಾಗಾಗುತ್ತೆ, ತುಂಬ ರುಚಿಯಾಗುತ್ತೆ. ಯಾವತ್ತೂ ತಿಂದಿರಲ್ಲ ನೀವು ಈ ಒಂದು ಟೇಸ್ಟು. ಮಾಡ್ಬೋದು. ಒಂದು ಕಡೆ ರೈಸು, ಒಂದು ಕಡೆ ಸಾಂಬಾರಿಗೆ ಇಟ್ಟರೆ ಇಲ್ಲಿ ಹಪ್ಪಳ ಇದನ್ನು ಕೂಡ ನಾವು ಸೈಡಲ್ಲಿ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ. ಪಟಾಪಟ್ ಅಂತ ನೋಡ್ತಾ ಇರ್ಬೋದು. ಇದು ನಾನು ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ. ನಿಮ್ಮ ಕಡೆ ಏನಾದ್ರು ತೆಳ್ಳ ಅವಲಕ್ಕಿ ಇತ್ತು ಅಂದರೆ ಅದನ್ನು ಕೂಡ ತೊಗೋಬೋದು. 1 ಕಪ್ಪು ದಪ್ಪ ಅವಲಕ್ಕಿಗೆ ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಇವಾಗ ಇದು ಅವಲಕ್ಕಿನ ಚೆನ್ನಾಗಿ ತೊಳಿಬೇಕಾಗತ್ತೆ. ನೀಟಾಗಿ ನೀರು ಹಾಕಿ ತೊಳೆದು ಒಂದು 2-3 ಸರಿ ಕ್ಲೀನಾಗಿ ತೊಳ್ಕೊಬೇಕಾಗತ್ತೆ. ಅವಲಕ್ಕಿ ದಪ್ಪ ಅವಲಕ್ಕಿ ಸ್ವಲ್ಪ ಧೂಳು ಅದು ಸ್ವಲ್ಪ ಜಾಸ್ತಿ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ 1-2 ಸರಿ ತೊಳ್ಕೊಂಡು ನೀಟಾಗಿ ಇವಾಗ ನೆನೆ ಬಿಡಬೇಕು. ಈ ನೀರು ಅನ್ನೋದು ಅಷ್ಟು ಹಿಂಬ್ಕೋಬೇಕು. ಆ ರೀತಿ ಚೆನ್ನಾಗಿ ಹಿಂಬ್ಕೋಬೇಕು. ಅದು ಪ್ಲೇಟ್ ಮುಚ್ಚಿಟ್ಟು ಒಂದು 15 ನಿಮಿಷ ಇದು ಇರಲಿ, ಹಾಗೆ ಇರಲಿ. ಅಷ್ಟರಲ್ಲಿ ನಾವು ಇಲ್ಲಿ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆಬೇಳೆ ಹಿಟ್ಟನ್ನು ತೊಗೊಂಡಿದ್ದೀವಲ್ವ, ಅದನ್ನು ಇದರಲ್ಲಿ ಸ್ವಲ್ಪ ಹುರ್ಕೊಳ್ಳೋದು ಮತ್ತು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಒಂದು ಸ್ವಲ್ಪ ಈ ರೀತಿ ಎಲ್ಲ ಕಲಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಈ ರೀತಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾವು ಇವಾಗ ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಅಚ್ಕಾರದ ಪುಡಿ, ಆ ರೀತಿ ಅಷ್ಟನ್ನು ಸೇರಿಸ್ಕೋಬೇಕು. ಇವಾಗ ನೋಡ್ತಾ ಇರ್ಬೋದು, ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಿವಲ್ವ, ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಜೀರಿಗೆ, ಈ ರೀತಿ ಹಾಕ್ಕೊಂಡು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಇದೆಲ್ಲ ಉಪ್ಪು ಬೇಕಾದರೂ ಹಾಕ್ಕೋಬೋದು. ಆಮೇಲೆ ನಾವು ಅವಲಕ್ಕಿನ ಮಿಕ್ಸ್ ಮಾಡ್ಕೊತೀವಲ್ವ, ಅದರಲ್ಲಿ ಬೇಕಾದರೂ ಹಾಕ್ಕೋಬೋದು. ಈ ರೀತಿ ಗಟ್ಟಿಯಾಗಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ. ಕಡಲೆಬೇಳೆ ಹಿಟ್ಟು ಹುರ್ಕೊಂಡಿದ್ದೀನಿ. ಈ ರೀತಿ ಉಂಡೆ ಕಟ್ಟಿದರೆ ಉಂಡೆ ಆಗಬೇಕು. ನೋಡ್ತಾ ಇರ್ಬೋದು, ಈ ರೀತಿ ಆಗಿದೆ ಸ್ನೇಹಿತರೆ. ಇವಾಗ ನೆನೆಸಿರುವಂಥ ಅವಲಕ್ಕಿಯನ್ನು ಇಟ್ಕೊಂಡಿದ್ದೀವಲ್ವ, ಅದನ್ನು ತೆಗೆದು ನೋಡೋಣ ಅದು ಯಾವ ರೀತಿ ನೆನ್ಕೊಂಡಿದೆ ಅಂತ ಅಂದ್ಬಿಟ್ಟು. ಅದು ಅಷ್ಟು ನೀರು ಹಿಂಬ್ಕೋಬೇಕು. ಆ ರೀತಿ ಹಿಂಬ್ಕೊಂಡಿದೆ. ನೋಡ್ತಾ ಇರ್ಬೋದು, ಅವಲಕ್ಕಿ ಉದುರು ಆಗಿದೆ ಮತ್ತು ಸಾಫ್ಟಾಗಿದೆ. ಇದು ನಾದಿದರೆ ಇದರೊಳಗಡೆ ಮಿಕ್ಸ್ ಆಗಬೇಕು, ಹಿಟ್ಟು ಥರ ನಮಗೆ ಸಿಗಬೇಕು. ಆ ರೀತಿ ಅವಲಕ್ಕಿ ನೆನೆಸ್ಕೋಬೇಕಾಗತ್ತೆ. ಇದು ನಾವು 1 ಕಪ್ ಅವಲಕ್ಕಿ ನೆನೆಸ್ಕೊಂಡಿದ್ದೀವಲ್ವ, ಅದು ಅಷ್ಟನ್ನು ಇದ್ರೊಳಗಡೆ ಹಾಕ್ಕೊಂಡು ಇವಾಗ ಚೆನ್ನಾಗಿ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ನಾವು ಉಪ್ಪು ಹಾಕಿರಲಿಲ್ಲ, ಇದ್ರ ಜೊತೆಗೆ ಉಪ್ಪು ಹಾಕಬೇಕಾಗತ್ತೆ. ಅಷ್ಟು ಒಂದಿಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ನಾವು ಹಪ್ಪಳದ ಹಿಟ್ಟು ಅಥವಾ ಚಪಾತಿ ಹಿಟ್ಟು ನಾದ್ತೀವಲ್ವ, ಆ ರೀತಿ ಒಂದು ಅದಕ್ಕೆ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂತಂದರೆ ಈ ಅವಲಕ್ಕಿ ಹಗಳು ಅನ್ನೋದು ಸಿಗೋಲ್ಲ. ಯಾಕಂತಂದರೆ ಚೆನ್ನಾಗಿ ನೆಂದಿದೆ ಅಲ್ವಾ, ಸಿಗೋದು ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾದ್ಕೊಂಡು ಇಟ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನಾನಿಲ್ಲಿ ಸ್ವಲ್ಪ ಕ್ಯಾಮ್ರಾನ ಸ್ಕಿಪ್ ಮಾಡ್ತೀನಿ, ಯಾಕಂತಂದರೆ ಒಂದೇ ಕೈಲಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ತೇನೆ, ಇದರಲ್ಲೇ ನಾವು ಹಿಟ್ಟನ್ನು ನಾದ್ಕೋಬೇಕು. ನೋಡ್ತಾ ಇರ್ಬೋದು, ಈ ಹಿಟ್ಟು ಈ ರೀತಿ ನಾದ್ಕೊಂಡಿದ್ದೀನಿ. ನೀರು ಹಾಕ್ಕೋಬಾರ್ದು ಯಾವುದೇ ಕಾರಣಕ್ಕೂ, ಇದರಲ್ಲೇ ನಾವು ನಾದ್ಕೋಬೇಕಾಗುತ್ತೆ. ಅವಲಕ್ಕಿ ನೆಂದಿತ್ತಲ್ವ, ಚೆನ್ನಾಗಿ ಈ ರೀತಿ ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ಉಂಡೆ ಕಟ್ಟಿದರೆ ಉಂಡೆ ರೀತಿ ಬರಬೇಕು. ಆ ರೀತಿ ಒಂದು ರೀತಿಲಿ ಚಪಾತಿ ಹಿಟ್ಟು ಆ ರೀತಿ. ಇವಾಗ ಇದರಲ್ಲಿ ತಕ್ಕೊಂಡು ಇವಾಗ ಚಿಕ್ಕದಾಗಿ ಉಂಡೆನ ಮಾಡಿಕೊಂಡು ಹಪ್ಪಳನ ಮಾಡಬೇಕಾಗತ್ತೆ. ಅದು ಯಾವ ರೀತಿ ಅಂತಂದರೆ ಈ ರೀತಿ ನೋಡ್ತಾ ಇರ್ಬೋದು, ಒಂದು ಕವರ್ ಮೇಲೆ ಈ ರೀತಿ ಉಂಡೆಗಳು ಇಟ್ಬಿಟ್ಟು ಮತ್ತು ಒಂದು ಮೇಲೆ ಇನ್ನೊಂದು ಕವರ್ ಹಾಕಿಬಿಟ್ಟು ಈ ರೀತಿ ಉಂಡೆಗಳನ್ನು ಒಂದಿಷ್ಟು ಮಾಡಿ ಇಟ್ಕೊಂಡಿದ್ದೀನಿ. ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗೇನಪ್ಪ ಅಂದರೆ ಪ್ರೆಸ್ ಮಾಡಿ ಹಾಕೋದು ಅಷ್ಟೇ. ಒಂದು ಬೌಲ್ ತೊಗೋಬೇಕು. ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಿಗೆ ಒಂದು ಬೌಲ್ ತೊಗೊಂಡು ಈ ರೀತಿ ಅಗಲವಾಗಿ ಪ್ರೆಸ್ ಮಾಡಬೇಕು. ಇದಕ್ಕೂ ದೊಡ್ಡದಾಗಿ ಬೇಕು ಅಂತಂದರೆ ನೀವು ದೊಡ್ಡದಾಗೆ ಪ್ರೆಸ್ ಮಾಡ್ಕೊಬೋದು ಬೌಲ್ ತೊಗೊಂಡು. ನೋಡ್ತಿರ್ಬೋದು, ಈ ರೀತಿ ಹಪ್ಪಳ ಮಾಡ್ಕೊಬೋದು. ಚೂರು ಕೂಡ ಕಟ್ಟಾಗಲ್ಲ, ಸಾಫ್ಟ್ ಆಗಲ್ಲ, ಅಂದರೆ ರೋಸ್ಟ್ ಆಗುತ್ತೆ. ಈ ಹಪ್ಪಳ ಬಂದು ಗರಿಗರಿಯಾಗಿ ರೋಸ್ಟಾಗಿ ನಮಗೆ ಹಪ್ಪಳ ಸಿಗುತ್ತೆ. ಇವಾಗ ಈ ಒಂದು ಪ್ರೆಸ್ ಮಾಡಿರೋಂಥ ಅವಲಕ್ಕಿ ಹಪ್ಪಳನ ನಾವು ಆಯಿಲು ಕಾಯ್ಲಿಕ್ಕಂತ ಇಟ್ಟಿದ್ದೀನಿ ಆಲ್ರೆಡಿ.
ಆಯಿಲ್ ಕಾದಿದೆ. ಇವಾಗ ಒಂದೊಂದೇ ಆಗಿ ಬಿಡಬೇಕು. ನೋಡ್ತಾ ಇರೋದು ಈ ರೀತಿ. ಈ ಒಂದು ಫೋರ್ತ್ ಏನಪ್ಪ ಅಂತಂದರೆ ಉಬ್ಕೋಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ಚುಚ್ಚಿದ್ರೆ ಉಬ್ಕೊಳ್ಳೋದಿಲ್ಲ. ನಿಮ್ಮ ಕಡೆ ಏನಾದರೂ ಈ ರೀತಿ ಮಾಡಿದಾಗ ಉಬ್ಕೊಳ್ಳುತ್ತೆ ಅಂತಂದರೆ ನೀವು ಈ ಥರ ಫೋರ್ತ್ ತೊಗೊಂಡು ಈ ರೀತಿ ಪ್ರೆಸ್ ಮಾಡಿ ಹೋಲ್ ಮಾಡಿದರೆ ಉಬ್ಕೊಳ್ಳೋದಿಲ್ಲ. ನನಗೆ ಇಲ್ಲಿ ಉಬ್ಬಲ್ಲ, ಯಾಕಂತಂದರೆ ತೆಳುವು ಮಾಡಿರೋದ್ರಿಂದ ಉಬ್ಬಲ್ಲ. ಇವಾಗ ಒಂದೊಂದೇ ಆಗಿ ಬಿಡಿಸ್ಕೊಂಡು ತುಂಬ ಚೆನ್ನಾಗಿ ಬರ್ತಾಯಿದೆ. ಒಂಚೂರು ಕೂಡ ಕಟ್ ಆಗಲ್ಲ ಕೈಲಿ ತೊಗೊಂಡಾಗ. ಇವಾಗ ಒಂದೊಂದೇ ಆಗಿ ನಾನಿಲ್ಲಿ ಆಯಿಲ್ ಒಳಗಡೆ ಹಾಕ್ತಾ ಇರೋದು. ತುಂಬ ಚೆನ್ನಾಗಿ ಬರ್ತಾಯಿದೆ, ನೋಡ್ತಾ ಇರ್ಬೋದು. ದಿಢೀರನೇ ಅವಲಕ್ಕಿ ಹಪ್ಪಳನ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಊಟ ಕೂಡ ತುಂಬ ರುಚಿಯಾಗುತ್ತೆ. ಬಂದಿರುವಂಥ ಗೆಸ್ಟ್ಗಳಿಗೂ ತುಂಬ ಖುಷಿ ಕೂಡ ಆಗುತ್ತೆ. ದಿಢೀರನೇ ಮಾಡ್ಕೋಬೋದು ಅವಲಕ್ಕಿ ಹಪ್ಪಳ. ಮತ್ತು ಸಂಜೆ ಟೈಮಲ್ಲಿ ಕೂಡ ನೀವು ಈ ರೀತಿ ಮಾಡಿಕೊಂಡು ತಿನ್ಬೋದು. ಒಂದು ರೀತಿ ಸ್ನ್ಯಾಕ್ಸ್ ರೀತಿಲಿ. ಚಳಿಗಾಲ ಬೇರೆ ಶುರುವಾಗಿದೆ. ಈ ರೀತಿ ಮಾಡ್ಕೊಂಡು ತಿಂದರೆ ಗರಿ ಗರಿಯಾಗಿ ಟೀ ಜೊತೆಗೆ ತುಂಬ ರುಚಿಯಾಗೂ ಆಗುತ್ತೆ. ತುಂಬ ರೋಸ್ಟ್ ಕೂಡ ಆಗುತ್ತೆ ಸ್ನೇಹಿತರೆ. ಒಂಚೂರು ಕೂಡ ಸಾಫ್ಟ್ ಆಗಲ್ಲ, ಅಂದರೆ ರೋಸ್ಟು ಗರಿ ಗರಿಯಾಗಿ ಒಳಗಡೆ ಪಳ್ಳು ಹಗೂರವಾಗಿ ಬರುತ್ತೆ. ಅವಲಕ್ಕಿ ಹಾಕಿದ್ದೀವಲ್ವ, ಹಗೂರವಾಗಿ ಬರುತ್ತೆ. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಯಾವ ಥರ ಬಂತು ಅಂತ. ಈ ರೀತಿ ರೋಸ್ಟಾಗಿ ಬ್ರೌನಿಯಾಗಿ ಫ್ರೈ ಮಾಡ್ಕೊಂಡಿದ್ದೀನಿ.